Welcome to my English channel. Today, let's quickly know about parts of speech. ಅಂದರೆ ಇವತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಅದರಲ್ಲಿ ಮೊದಲನೇದು 8 ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಮೊದಲನೇ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಹೇಳಿದಾಗ ನೌನ್ ಅಂತ ಹೇಳ್ತೀವಿ. ಆ ನೌನ್ ಇಸ್ ಅ ವರ್ಡ್ ದಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾಸ್. ಅಂದರೆ ನಾವು ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಜಾಗ ಅಥವಾ ಒಂದು ಐಡಿಯಾ ಇದು ಬಂದಾಗ ಏನಾಗುತ್ತಂದರೆ ಅದನ್ನು ನಾವು ಏನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದು ವಸ್ತು ನೋಡಿದಾಗ ಅದಕ್ಕೊಂದು ಹೆಸರು ಇದ್ದೇ ಇರುತ್ತೆ. ಆ ಹೆಸರನ್ನು ನಾವು ಏನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಗೂ ಕೂಡ ಹೆಸರಿರುತ್ತೆ, ಒಂದು ವಸ್ತುಗೂ ಕೂಡ ಹೆಸರಿರುತ್ತೆ, ಒಂದು ಐಡಿಯಾಗೂ ಕೂಡ ಹೆಸರಿರುತ್ತೆ. ಈಗ ಪರ್ಸನ್ ಅಂತ ನೋಡಿದಾಗ ಗ್ರ್ಯಾಂಡ್ ಮಾ ಅಂತ ನೋಡ್ಬೋದು, ಪ್ಲೇಸ್ ಅಂತ ನೋಡಿದಾಗ ಫಾರೆಸ್ಟ್ ಅಂತ ಆಗ್ಬೋದು, ಸ್ಕೂಲ್ ಅಂತ ಆಗ್ಬೋದು, ಹೌದಾ. ಆಮೇಲೆ ಥಿಂಗ್ಸ್ ಅಂತ ನೋಡಿದಾಗ ನಾವೇನು ನೋಡ್ತೀವಿ, ಚೇರ್ ಆಗ್ಬೋದು. ಈ ರೀತಿ ಐಡಿಯಾ ಅಂತ ನೋಡಿದಾಗ ಜಾಯ್ ಅಂತ ಆಗುತ್ತೆ, ಹ್ಯಾಪಿನೆಸ್ ಅಂತ ಆಗ್ಬೋದು. ಈ ರೀತಿ ನಾವು ಬರ್ತಕ್ಕಂಥ ಶಬ್ದಗಳನ್ನು ಗುರುತಿಸ್ಬೇಕಾಗತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಮಾತನಾಡಲಿಕ್ಕೆ ಇರುವಂಥ ಚಿಕ್ಕ ಚಿಕ್ಕ ಅಂಗಗಳು. ಆ ಅಂಗಗಳನ್ನು ನಮಗೆ ಪರಿಪೂರ್ಣವಾಗಿ ತಿಳಿದಿದ್ವಿ ಅಂದ್ರೆ ನಾವು ಇಂಗ್ಲೀಷನ್ನು ಈಸಿಯಾಗಿ ಮಾತನಾಡ್ಬೋದು. ಹಾಗಾಗಿ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಇಂಗ್ಲೀಷ್ ಗ್ರಾಮರ್ನಲ್ಲಿ ತುಂಬ ವೈಟಲ್ ರೋಲ್ನ ಪ್ಲೇ ಮಾಡುತ್ತೆ. ನಾವು ಇದನ್ನೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ನಮ್ಗೆ ಗುರುತಿಸ್ಲಿಕ್ಕೆ ಬರಬೇಕು. ಈಗ ಯಾವುದೋ ಒಂದು ಊರ ಹೆಸರನ್ನ ಹೇಳಿದಾಗ, ಸ್ಕೂಲ್ ಅಂತ ಹೇಳಿದಾಗ ಅದು ನಾವು ಇದು ನಾವುನಪ್ಪ, ಈ ರೀತಿ. ಯಾವುದೋ ಒಬ್ಬ ವ್ಯಕ್ತಿಯ ಹೆಸರು ಕೃಷ್ಣ ಅಂತ ಹೇಳಿದಾಗ ಸರಿ, ಕೃಷ್ಣ ಅನ್ನೋದೇನು ಒಂದು ಹೆಸರು, ಅಂದರೆ ಎದ್ರಲ್ಲಿ ಬರುತ್ತೆ, ನೌನಲ್ಲಿ ಬರುತ್ತೆ. ಈ ರೀತಿ ನಮ್ಗೆ ಒಂದು ಪ್ಯಾರಾಗ್ರಾಫ್ ಏನೋ ಓದಿದಾಗ ನೌನನ್ನು ಗುರುತಿಸ್ಲಿಕ್ಕೆ ಬರಬೇಕು. ನೆಕ್ಸ್ಟ್ ಎರಡನೇದು ನೋಡೋಣ, ಪ್ರೊನೌನ್ ಅಂತ. A pronoun is a word that takes the place of a noun or other pronoun. ಈಗ ನೋಡ್ತೀವಿ ನಾವು ಹಿ, ಶಿ, ಇಟ್ ಈ ರೀತಿಯಾಗಿ ನೋಡ್ತೀವಿ. ಒಬ್ಬ ಹೆಣ್ಣು ಮಗು ಇದ್ದಾಗ ಅದಕ್ಕೇನ ಶಿ ಅಂತ ಬಳಸ್ತೀವಿ. ಅಂದರೆ ಆ ಜಾಗದಲ್ಲಿ ಅಸ್, ಹೂ, ಐ, ದೇ, ದೆಮ್, ಮೀ ಅಂತಕ್ಕಂಥ ಕೆಲವು ಶಬ್ದಗಳು ಇವನ್ನೇನಂತೀವಿ ನಾವು ಪ್ರೊನೌನ್ಸ್ ಅಂತ ಹೇಳ್ತೀವಿ. ಇದಕ್ಕಿಂತ ಇನ್ನೂ ಎಷ್ಟೊಂದು ಎಕ್ಸಾಂಪಲ್ಸ್ ಕೂಡ ಬರುತ್ತೆ. ಅಂದರೆ ನೌನ್ ಪ್ಲೇಸ್ನಲ್ಲಿ ನಾವೇನನ್ನ ಮಾಡ್ತೀವಿ ಅಂದ್ರೆ ಇದನ್ನು ರಿಪ್ಲೇಸ್ ಮಾಡ್ತೀವಿ. ನಾವು ಪದೇ ಪದೇ ಕೃಷ್ಣ ವೆಂಟ್ ಟು ಮಾರ್ಕೆಟ್ ಅಂತಂದಾಗ ಹಿ ವೆಂಟ್ ಟು ಬಾಯ್ ಅಂತ ಹೇಳಬೇಕಾಗುತ್ತೆ ಹೊರತಾಗಿ ಮತ್ತೆ ಕೃಷ್ಣ ಬಾಯ್ ವೆಜಿಟೇಬಲ್ಸ್ ಈ ರೀತಿ ಹೇಳಲಿಕ್ಕೆ ಬರೋಂಗಿಲ್ಲ. ಹಂಗೆ ಏನಾಗುತ್ತೆ, ನಾವು ಕೃಷ್ಣ ಅನ್ನೋ ಪ್ಲೇಸ್ ಒಳಗೆ ಹಿ ಅನ್ನೋನ್ನು ಪದೇ ಪದೇ ರಿಪ್ಲೇಸ್ ಮಾಡ್ತಾ ಇರ್ತೀವಿ. ಹೆಣ್ಮಗು ಇದ್ದಾಗ ಶಿ ಅನ್ನೋದನ್ನು ರಿಪ್ಲೇಸ್ ಮಾಡ್ತೀವಿ. ಐ, ವಿ, ಯು ಈ ರೀತಿಯಾಗಿ ನಾವೇನು ಮಾಡ್ತೀವಿ, ರಿಪ್ಲೇಸ್ ಮಾಡ್ತಕ್ಕಂಥ ನೌನ್ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಕ್ಕಂಥ ವರ್ಡನ್ನು ಏನಂತ ಹೇಳ್ತೀವಿ ನಾವು, ಪ್ರನೌನ್ ಅಂತ ಹೇಳ್ತೀವಿ. ಈಗ ವರ್ಬ್ಸ್ ನೋಡೋಣ. A verb is a word that shows an action or a doing. ಅಥವಾ ಈಗ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಏನೋ ಒಂದು ವಸ್ತು ಏನು ಆ್ಯಕ್ಷನ್ ಮಾಡೋಕತ್ತಲ್ಲ ಅದನ್ನು ಏನಂತ ಹೇಳ್ತೀವಿ ನಾವು, ವರ್ಬ್ ಅಂತ ಹೇಳ್ತೀವಿ. ಸಿಂಗ್ ಇರ್ಬೋದು, ಈಟ್ ಇರ್ಬೋದು, ಸ್ವಿಮ್ ಇರ್ಬೋದು, ಬೇಕ್ ಇರ್ಬೋದು, ಎಕ್ಸಿಸ್ಟ್ ಇರ್ಬೋದು, ಡೆವಲಪ್ ಇರ್ಬೋದು. ಈ ರೀತಿಯ ಕೆಲವು ವರ್ಡ್ಸ್ ನಾವು ಏನಂತ ಹೇಳ್ತೀವಿ, ವರ್ಬ್ ಅಂತ ಹೇಳ್ತೀವಿ. ಈಗ ಅಡ್ವರ್ಬ್ ಅಂತ ನೋಡಿದಾಗ ಆ್ಯನ್ ಅಡ್ವರ್ಬ್ ಡಿಸ್ಕ್ರೈಬ್ಸ್ ಅ ವರ್ಬ್, ಎಡ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್. ಅಂದರೆ ಅದು ಏನು ಮಾಡುತ್ತೆ, ಹೊಗಳ್ಬೋದು ಅಥವಾ ತೆಗಳ್ಬೋದು. ಯಾರನ್ನು ವರ್ಬ್ ಆಗಿರ್ತಕ್ಕಂಥದ್ದನ್ನು, ಎಡ್ಜೆಕ್ಟಿವ್ ಆಗಿರ್ತಕ್ಕಂಥದ್ದನ್ನು, ಅಡ್ವರ್ಬನ್ನು ಅದು ಹೊಗಳುತ್ತೆ ಅಥವಾ ತೆಗಳ್ತಾ ಇರುತ್ತೆ. ಆ ಒಂದು ಶಬ್ದವನ್ನು ನಾವು ಏನಂತ ಹೇಳ್ತೀವಿ, ಅದರ ಬಗ್ಗೆ ಅದು ಹೇಳ್ತಿರುತ್ತೆ. ಆವಾಗ ನಾವು ಅದನ್ನು ಏನಂತ ಹೇಳ್ತೀವಿ, ಅಡ್ವರ್ಬ್ ಅಂತ ಹೇಳ್ತೀವಿ. ದೇ ಟಾಕ್ಡ್ ಲೌಡ್ಲಿ, ಯಾವ ರೀತಿ ಮಾತನಾಡಿದರು. ಟಾಕ್ಡ್ ಅನ್ನೋದು ವರ್ಬ್ ಹೆಂಗೆ ಮಾತಾಡಿದ್ರು, ಲೌಡ್ಲಿ ಜೋರಾಗಿ ಮಾತಾಡಿದ್ರು ಅಂತ ಹೇಳೋದನ್ನು. ಅಂದರೆ ಹೆಂಗೆ ಮಾತಾಡಿದ್ರು ಅನ್ನೋದನ್ನ ಏನು ಹೇಳುತ್ತಲ್ಲ ಇದು ಲೌಡ್ಲಿ ಅನ್ನೋ ವರ್ಡು, ಇದನ್ನು ನಾವೇನು ಹೇಳ್ತೀವಿ, ಅಡ್ವರ್ಬ್ ಅಂತ ಹೇಳ್ತೀವಿ. ಶಿ ಡ್ಯಾನ್ಸ್ಡ್ ಬ್ಯೂಟಿಫುಲಿ, ಡ್ಯಾನ್ಸ್ಡ್ ಹೆಂಗೆ, ಬ್ಯೂಟಿಫುಲಿ ಅಂತ. ಡ್ಯಾನ್ಸನ್ನು ಹೊಗಳ್ತಕ್ಕಂಥ ಒಂದು ಶಬ್ದ ಯಾವುದಾಗಿದೆ, ಇಲ್ಲಿ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಶಬ್ದ ಯಾವುದಾಗಿದೆ, ಬ್ಯೂಟಿಫುಲಿ. ಇದನ್ನೇನು ಮಾಡ್ತೀವಿ ನಾವು, ಅಡ್ವರ್ಬ್ ಅಂತ ಹೇಳ್ತೀವಿ. ಈಗ ಎಡ್ಜೆಕ್ಟಿವ್ಸಿಗೆ ಬಂದಾಗ ಆ್ಯನ್ ಎಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ದ ಕ್ವಾಲಿಟೀಸ್ ಆರ್ ಸ್ಟೇಟ್ಸ್ ಆಫ್ ಬೀಯಿಂಗ್ ಅ ನೌನ್ಸ್. ಈಗ ಒಂದು ನೌನ್ ಜಾಗದಲ್ಲಿರ್ತಕ್ಕಂಥ ಒಂದು ವಸ್ತುವಿನ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ, ಅದರ ಕ್ವಾಲಿಟಿ ಬಗ್ಗೆ ಅದು ಹೇಳ್ತಾ ಇರುತ್ತೆ. ಕ್ವಾಲಿಟಿ ಅಂದರೆ ಗುಣಗಳ ಬಗ್ಗೆ ವಿವರಣೆ. ಅದು ಕೆಟ್ಟ ಗುಣನೂ ಇರ್ಬೋದು, ಒಳ್ಳೆ ಗುಣನೂ ಇರ್ಬೋದು. ಅದನ್ನು ವಿವರಣೆ ಮಾಡ್ತಕ್ಕಂಥ ಒಂದು ಶಬ್ದವನ್ನು ನಾವು ಏನಂತ ಹೇಳ್ತೀವಿ, ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಈಗ ರೈನಿ, ಫಾಸ್ಟ್, ಹ್ಯೂಜ್, ಸಿಲ್ಲಿ, ಪಿಂಕ್, ಫ್ಯೂ. ಈಗ ಪಿಂಕ್ ಡ್ರೆಸ್ ಅಂತ ಆಗ್ಬೋದು, ಸಿಲ್ಲಿ ಗರ್ಲ್ ಅಂತ ಆಗ್ಬೋದು. ಗರ್ಲ್ ಹೆಂಗದ, ಸಿಲ್ಲಿ ಅಂದರೆ ಅದ್ರ ಬಗ್ಗೆ ಹೇಳುತ್ತೆ. ಅಂದರೆ ಈ ರೀತಿಯಾಗಿ ಬಂದಾಗ ಏನಾಗುತ್ತೆ, ನಮಗೆ ಸೆಂಟೆನ್ಸ್ನಲ್ಲಿ ನಾವು ಇದು ಎಡ್ಜೆಕ್ಟಿವ್ ಅನ್ನೋದನ್ನು, ನೌನನ್ನು ಡಿಸ್ಕ್ರೈಬ್ ಮಾಡಿದಾಗ ನಾವು ಅದನ್ನು ಏನಂತ ಹೇಳ್ತೀವಿ, ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಈಗ ಪ್ರಪೋಸಿಷನ್. ಅ ಪ್ರಪೋಸಿಷನ್ ಲಿಂಕ್ಸ್ ನೌನ್, ಪ್ರನೌನ್ ಆ್ಯಂಡ್ ಫ್ರೇಸಸ್ ವಿದಿನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನಲ್ಲಿ ಈ ಚಿಕ್ಕ ಚಿಕ್ಕ ಪ್ರನೌನ್ಸ್ ಏನಿರ್ತಾವಲ್ಲ, ಇವು ನೌನು ಮತ್ತು ಪ್ರನೌನನ್ನು ಅಥವಾ
ಫ್ರೇಸಸ್, ಸೆಂಟೆನ್ಸಿನ ಚಿಕ್ಕ ಚಿಕ್ಕ ಭಾಗಗಳನ್ನು ಏನು ಮಾಡ್ತಾವೆ ಅಂದರೆ ಜೋಡಣೆ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಪ್ರನೌನ್ಗಳನ್ನು ಬಳಸ್ತೀವಿ. ಈಗ ಅಬೌಟ್ ಇರ್ಬೋದು, ಓವರ್ ಇರ್ಬೋದು, ಫ್ರಮ್ ಇರ್ಬೋದು, ಬಿಸೈಡ್ ಇರ್ಬೋದು, ಡ್ಯೂರಿಂಗ್ ಇರ್ಬೋದು, ಇನ್ ಇರ್ಬೋದು, ಅಕ್ರಾಸ್ ಇರ್ಬೋದು. ಈ ರೀತಿ ಎಷ್ಟೊಂದು ಪ್ರನೌನ್ಸ್ಗಳು ಬರ್ತವೆ. ಅವೆಲ್ಲವನ್ನು ಕೂಡ ನೀವು ಪರ್ಫೆಕ್ಟ್ ಆದ್ರಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಏನಿದೆಯಲ್ಲ, ಇದು ತುಂಬ ದೊಡ್ಡ ಸಬ್ಜೆಕ್ಟು ಇದರಲ್ಲಿ, ಗ್ರಾಮರಲ್ಲಿ. ಮೊದಲು ನಾವು ಇದನ್ನೇ ಲೆಸನನ್ನು ಬೇಸಿಕಲಿ ಸ್ಟಾರ್ಟ್ ಮಾಡಿದಾಗ ಯಾರು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಎಷ್ಟು ಪರ್ಫೆಕ್ಟ್ ಆಗ್ತಾರೋ ಅಷ್ಟು ಅವ್ರಿಗೆ ಇಂಗ್ಲೀಷ್ ಅಂದರೆ 80% ಬಂದಂಗೆ ಅಂತ ಅರ್ಥ. ನೆಕ್ಸ್ಟ್ ನೋಡ್ರಿ, ಕಂಜಂಕ್ಷನ್. ಅ ಕಂಜಂಕ್ಷನ್ ಲಿಂಕ್ ವರ್ಡ್ಸ್, ಫ್ರೇಸಸ್ ಆ್ಯಂಡ್ ಕ್ಲಾಸಸ್. ಇದು ಏನು ಮಾಡುತ್ತೆ, ಕಂಜಂಕ್ಷನ್ನು ಲಿಂಕ್ ಮಾಡುತ್ತೆ. ಯಾರ್ಯಾರು ಲಿಂಕ್ ಮಾಡುತ್ತೆ, ವರ್ಡ್ಸ್ಗೆ, ಫ್ರೇಸಸ್ಗೆ, ಆಮೇಲೆ ಕ್ಲಾಸ್ಗೆ. ಇವೆಲ್ಲವನ್ನು ಕೂಡ ಜೋಡಣೆ ಮಾಡಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಅಂತ ಹೇಳಿದಾಗ ಕಂಜಂಕ್ಷನನ್ನು ಬಳಸ್ತೀವಿ. ಆ್ಯಂಡ್, ಎಟ್, ವೈಲ್, ಈದರ್, ಬಟ್, ಬಿಕಾಸ್ ಆ್ಯಂಡ್ ಫಾರ್. ಈ ರೀತಿ ಎಷ್ಟೊಂದು ಕಂಜಂಕ್ಷನ್, ಕೋಆರ್ಡಿನೇಟಿವ್ ಕಂಜಂಕ್ಷನ್, ಆಮೇಲೆ ಸಬಾರ್ಡಿನೇಟಿವ್ ಕಂಜಂಕ್ಷನ್ಸ್ ಅಂತ ಇನ್ನೂ ಡೀಟೇಲಾಗಿ ಬರ್ತವೆ. ಇಲ್ಲಿ ನಾವು ಸರ್ಫೇಸಾಗಿ ಒಂಚೂರು ಸ್ಟಡಿ ಮಾಡಿದಾಗ ಇವೆಲ್ಲವೊಂದ್ರ ಬಗ್ಗೆ ಕೂಡ ನಮಗೆ ಏನಾಗುತ್ತೆ, ಐಡಿಯಾ ಬರುತ್ತೆ. ನೆಕ್ಸ್ಟ್ ನೋಡೋಣ, ಇಂಟರ್ಜೆಕ್ಷನ್. ಆ್ಯನ್ ಇಂಟರ್ಜೆಕ್ಷನ್ ಇಸ್ ಅ ವರ್ಡ್ ದಟ್ ಎಕ್ಸ್ಪ್ರೆಸಸ್ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್. ಅಂದರೆ ಭಾವನೆಗಳ ಬಗ್ಗೆ ಸಡನ್ನಾಗಿ ಏನು ಹೇಳ್ತೀವಲ್ಲ ನಾವು, ಅವನ್ನ ಏನಂತ ಹೇಳ್ತೀವಿ, ಇಂಟರ್ಜೆಕ್ಷನ್ ವರ್ಡ್ಸ್ಗಳು ಅಂತ ಹೇಳ್ತೀವಿ. ಹೇ, ಹಕ್, ಫೇವ್, ಹೋಹ್, ನೋ, ಔಚ್, ವಾ ಅಂತಕ್ಕಂಥ ಕೆಲವು ವರ್ಡ್ಸನ್ನು ಏನು ಮಾಡ್ತೀವಿ, ಇಂಟರ್ಜೆಕ್ಷನಲ್ಲಿ ನಾವು ಬಳಕೆಯನ್ನು ಮಾಡ್ತೀವಿ. ಈ ರೀತಿ ಈಗ ನಾವು ಇದನ್ನು ಎಲ್ಲ 8 ಪಾರ್ಟ್ಸ್ ಆಫ್ ಸ್ಪೀಚನ್ನ ಸರ್ಫೇಸಾಗಿ ನೋಡಿದ್ದೀವಿ. ಮುಂದಿನ ಕ್ಲಾಸ್ಗಳಲ್ಲಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡೋಣ. ನೀವು ಇವುಗಳನ್ನು ಹೇಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚನ್ನ ಪರ್ಫೆಕ್ಟ್ ಆಗಬೇಕು ಅಂತ ಆದಾಗ ನಾವು ಬರೀ ಡೆಫಿನೇಷನ್ಗಳನ್ನು ಓದೋದ್ರಿಂದ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಪ್ಯಾರಾಗ್ರಾಫ್ನ ಓದಿದಾಗ ಇದು ನೌನು, ಇದು ವರ್ಬು, ಇದು ಪ್ರನೌನು ಅಂತಕ್ಕಂಥದ್ದನ್ನು ನೀವು ಐಡೆಂಟಿಫೈ ಮಾಡಿ ಅದು ಏನು ಕೆಲಸವನ್ನು ನಿರ್ವಹಿಸ್ತಿದೆ ಅಲ್ಲಿ ಅನ್ನೋದನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಆವಾಗ ಮಾತ್ರ ನೀವು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕಮಾಂಡನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚಿಗೆ ಅಭ್ಯಾಸ ಮಾಡಿ ಇದರ ಮೇಲೆ ಕಮಾಂಡನ್ನು ಸಾಧಿಸಿ ಅಂತ ಹೇಳ್ತಾ ಈ ಕ್ಲಾಸನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.